ಸರಸ್ವತಿ, ನೀನಿಷ್ಟು ಬೇಗ ವೀಣೆ ಕಲಿತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿನಗೆ ತುಂಬ ಗ್ರಹಿಕೆ ಶಕ್ತಿ ಇದೆ. ಹಾಗೇನಿಲ್ಲ, ನೀವು ವೀಣೆನ ತುಂಬ ಚೆನ್ನಾಗಿ ಹೇಳ್ಕೊಡ್ತೀರಾ. ಮಾವನವರು ವೀಣೆನ ತುಂಬ ಚೆನ್ನಾಗಿ ನುಡಿಸ್ತೀರಂತೆ ಅಲ್ವೇ? ಅವರು ಮಹಾನ್ ಸಾಧಕರು. ಚಿಕ್ಕ ವಯಸ್ಸಿನಲ್ಲೇ ತಂಜಾವೂರಿನ ಅರಸರ ಸನ್ನಿಧಾನದಲ್ಲಿ ಪ್ರಖಾಂಡ ವೀಣಾವಾದಕರನ್ನ ಸೋಲಿಸಿ ಮಹಾರಾಜರಿಂದ ಬಾಲ ಸರಸ್ವತಿ ಪುರಸ್ಕಾರ ಪಡೆದುಕೊಂಡ್ರು. ಅವರು ನನಗೆ ತಂದೆ ಅಷ್ಟೇ ಅಲ್ಲ, ಗುರುಗಳೂ ಹೌದು. ಅವ್ರ ಬಗ್ಗೆ ತಿಳ್ಕೋಬೇಕು ಅಂತ ಆಸೆ ಇದ್ರೆ ನನಗಿಂತಲೂ ನೀನು ಅಮ್ಮನ್ನ ಕೇಳು. ಅವರಲ್ಲಿ ನೆನಪಿನ ಭಂಡಾರ ಬಹಳ ದೊಡ್ಡದಿದೆ. ಖಂಡಿತ ಕೇಳ್ತೀನಿ. ಅವರನ್ನು ನೋಡೋ ಅದೃಷ್ಟ ಅಂತೂ ನನಗೆ ಸಿಗಲಿಲ್ಲ. ಅವ್ರ ಕತೆ ಕೇಳೋ ಪುಣ್ಯ ಆದರೂ ಸಿಗಲಿ. ಹಾಂ, ಮತ್ತೆ ಇನ್ನೊಂದು ವಿಷಯ. ಏನು? ಸಿಹಿ ಸುದ್ದಿನಾ? ಛೀ, ನಿಮಗೆ ಯಾವಾಗಲೂ ಸಿಹಿ ಸುದ್ದಿದ ಚಿಂತೆ. ಇಂಥ ಮುದ್ದಿನ ಹೆಂಡತಿ ಇರಬೇಕಾದ್ರೆ ಸಿಹಿ ಸುದ್ದಿ ಕಾಯೋದು ಸಹಜ ಅಲ್ವೇ? ಬರೀ ಕಾದ್ರೆ ಸಿಹಿ ಸಿಗೋದಿಲ್ಲ, ದೇವರು ಕರುಣಿಸ್ಬೇಕು. ಅದು ನಿಜಾನೇ. ಪ್ರಯತ್ನ ನಮ್ದು, ಫಲ ಅವಂದು ಅಲ್ವೇ? ಸರಿ, ಅದೇನೋ ಹೇಳಬೇಕು ಅಂದ್ಯಲ್ಲ, ಹೇಳು. ಹೇಳಿದ್ರೆ ನಗ್ಬಾರ್ದು. ಮತ್ತೆ ನಳಬೇಕಾ? ಹಾಗಲ್ಲ. ಮತ್ತಿನ್ ಹೇಗೆ? ನಾನೊಂದು ಪದ್ಯ ಬರ್ದಿದ್ದೀನಿ. ಹೌದಾ? ಇದು ಹೆಮ್ಮೆ ಪಡೋ ವಿಷಯ. ಇದ್ರಲ್ಲಿ ನಗೋದೇನಿದೆ? ಹೇಳು ಹೇಳು. ನೀವು ನೀವಲ್ಲ, ನೀವು ಯಾರೆಂದು ಯಾರಿಗೂ ತಿಳಿದಿಲ್ಲ. ಒಳಗೆ ಇಳಿದಷ್ಟು ಆಳ, ತಳವೇ ಸಿಗದ ಸರೋವರ. ಅಲ್ಲೆಲ್ಲೋ ಕಂಡವರ ಮೇಲೆ ಕೆಂಡದ ಉರಿ, ಅರಿವಾದೊಡನೆ ವರುಣನ ಜರಿ. ಕೃಷ್ಣ ಯಶೋದೆಗೆ ತೋರಿದ್ದು ಬಾಯಲ್ಲಿ ಬ್ರಹ್ಮಾಂಡ. ನೀವು ಅಂಗೈಲೇ ಅವತಾರ ತೋರುವ ಪ್ರಚಂಡ. ನೀವು ನೀವಲ್ಲ, ನೀವು ಯಾರೆಂದು ಯಾರಿಗೂ ತಿಳಿದಿಲ್ಲ. ಸಾವಿನ ಗದ್ದುಗೆಯಲ್ಲೂ ಸ್ಮಶಾನವಾಸಿಯೂ ನೆಂಟ. ಕಣ್ಮುಚ್ಚಿ ಕರೆದರೆ ಬಾರದಿಹನೇ ರಾಮನ ಬಂಟ. ಭೂತಕ್ಕೂ ಮೋಕ್ಷ ಕೊಡಬಲ್ಲ ವರವಲ್ಲವೇ ನೀವು. ಭವಿಷ್ಯದ ಕರುಣಾಳು ಕಾಮಧೇನುವಿಗೆ ನಮಿಸುವೆವು ನಾವು. ಇದು ಹೊಗಳಿಕೆ ಚಪ್ಪಾಳೆಯೋ ಅಥವಾ ಕೀಟ್ಲೆ ಚಪ್ಪಾಳೆಯೋ? ಪತ್ನಿಯಿಂದ ಹೊಗಳಿಸ್ಕೊಂಡು ಹೆಮ್ಮೆ ಪಡೆದಿರೋ ಪತಿನೂ ಇದಾನ ಈ ಜಗತ್ತಲ್ಲಿ? ಹಾ, ಆದ್ರೆ ಒಂದು ಸ್ಪಷ್ಟನೆ. ಏನದು? ನಾನೇ. ನಾನು ಯಾರಿಗೂ ಪ್ರಶ್ನೆ ಅಲ್ಲ. ನಿನಗೂ ಪ್ರಶ್ನೆ ಆದರೆ ಇನ್ನಾರಿಗೆ ಉತ್ತರವಾದೆನು? ನೀವು ನನಗೆ ಪ್ರಶ್ನೆ ಅಂತ ನಾನೆಲ್ಲಿ ಹೇಳ್ದೆ? ನಿಮ್ಮೊಳಗೆ ನಿಮಗೂ ಅರಿಯದ ಅಗಾಧವಾದ ಶಕ್ತಿ ಇದೆ. ಅದು ಕತ್ತಲೆ ತುಂಬಿದ ಜಗಕ್ಕೆ ಬೆಳಕಾಗ್ಲಿ ಎಂದಷ್ಟೇ ಹೇಳ್ದೆ. ಸರಸ್ವತಿ, ನನ್ನೊಳಗಿರೋ ಶಕ್ತಿ ನಿನ್ನೊಳಗೂ ಇದೆ ಸರಸ್ವತಿ, ಎಲ್ಲರೊಳಗೂ ಇದೆ. ಆ ಶಕ್ತಿಯನ್ನ ಪಳಗಿಸೋದು ಒಂದು ಕಲೆ. ಆ ಕಲೆ ಯಾರಿಗೆ ಒಲಿಯುವುದೋ ಅವರು ವಿಶೇಷ ಅನ್ನಿಸ್ತಾರೆ ಅಷ್ಟೇ. ನೀವು ನನಗೆ ವಿಶೇಷ ಅಷ್ಟೇ ಅಲ್ಲ, ವಿಸ್ಮಯ. ನನ್ನ ಪಾಲಿಗೆ ನೀವೊಂದು ಪಠ್ಯವಿದ್ದಂತೆ. ಎಷ್ಟು ಓದಿದರೂ ಪೂರ್ಣ ಅಂಕ ಲಭಿಸದು. ಓದಿದರಷ್ಟೇ ಸಾಲದಲ್ಲವೇ ಸಖಿ? ಓದಿ ಅರ್ಥ ಮಾಡಿಕೊಂಡರೆ ಅಂಕ ಗಳಿಸುವುದು ಸುಲಭ. ಪೂರ್ಣ ಅಂಕದ ತೃಪ್ತಿ ನನಗೆ ಬೇಡವೇ ಬೇಡ. ನಿಮ್ಮನ್ನ ಓದ್ತಾನೆ ಇರಬೇಕು, ಅದರಲ್ಲೇ ಆನಂದ ನನಗೆ. ಸಂತೃಪ್ತಿಯಿಂದ ಸ್ವೀಕಾರ ಮಾಡಿದ್ದಾನೆ.